ಜಿಲ್ಲೆಯಲ್ಲಿ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ತೀವ್ರಗೊಳಿಸಿದೆ. ಆರೋಪಿ ಅಕ್ರಮ್ ಮನೆಯಲ್ಲಿ ಸಾವಿರಾರು ವೋಟರ್ ಐಡಿಗಳು ಪತ್ತೆಯಾಗಿದೆ. ಇದರಿಂದ ಕೇಸ್ಗೆ ಮತ್ತೊಂದು ಮಹತ್ವದ ತಿರುವು ಸಿಗ್ತಾ ಇದೆ. ಹಾಗಿದ್ರೆ ಎಸ್ಐಟಿ ತನಿಖೆಯಲ್ಲಿ ಇನ್ನೂ ಏನೇನು ಮಹತ್ವದ ದಾಖಲೆಗಳು ಸಿಕ್ಕಿದೆ, ಏನೇನಾಗ್ತಾ ಇದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಆಳಂದ್ ವಿಧಾನಸಭಾ ಕ್ಷೇತ್ರದ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು 2ನೇ ದಿನದ ತನಿಖೆ ಮುಂದುವರಿಸಿರುವಂತದ್ದು. ಇವತ್ತು ಕಲಬುರಗಿ ನಗರದ ಜಂಜಂ ಕಾಲನಿಯ ಅಕ್ರಮ್ನ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ದಾಳಿ ಮಾಡಿರುವಂತದ್ದು. ಈಗಾಗಲೇ ಎಸ್ಐಟಿ ಎಸ್ಪಿ ಶುಭಾನ್ವಿತ ಮತ್ತೆ ಡಿವೈಎಸ್ಪಿ ಅಸ್ಲಂ ಪಾಷಾ ನೇತೃತ್ವದ ತಂಡ ಈ ಒಂದು ಮನೆಗೆ ಬಂದಿರುವಂತದ್ದು. ಅವರ ವೆಹಿಕಲ್ಗಳು ಕೂಡ ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇರುವಂತದ್ದು. ಇದು ಎಸ್ಐಟಿ ಅಧಿಕಾರಿಗಳು ಬಂದಿರುವಂತಹ ವೆಹಿಕಲ್ಗಳಾಗಿರುವಂತದ್ದು. ಇನ್ನು ಈ ಭಾಗದಲ್ಲಿ ಏನು ಆತನ ಮನೆ ಏನಿದೆ ಆ ಮನೆಯ ಮೇಲೆ ಇದೀಗ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜಂಜಂ ಕಾಲನಿಯ ನಿವಾಸದ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿ ನಡೆಸಿ ಮನೆಯಲ್ಲಿರುವಂತಹ ಸಾಕಷ್ಟು ಮಹತ್ವದ ದಾಖಲಾತಿಗಳನ್ನು ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟು ನಿನ್ನೆ 5 ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ದಾಳಿಯನ್ನು ನಡೆಸಿತ್ತು. ದಾಳಿ ಸಂದರ್ಭದಲ್ಲಿ ಸಾಕಷ್ಟು ವೋಟರ್ ಐಡಿಗಳು ಕೂಡ ಪತ್ತೆಯಾಗಿರುವಂತದ್ದು ಮತ್ತೆ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವೂ ಕೂಡ ವಶಕ್ಕೆ ಪಡಿಸಿಕೊಂಡಿರುವಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಮುಂದುವರೆದ ಭಾಗವಾಗಿ ಏನು ಆ ಒಂದು ಅಸ್ಲಾಂನ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಅಕ್ರಮ್ನ ಮನೆ ಏನಿದೆ ಇದು ಮನೆಯಲ್ಲಿರುವಂತಹ ಏನು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಸಾಕಷ್ಟು ಮಹತ್ವದ ಕಡತಗಳು ಕೂಡ ಲಭ್ಯವಾಗಿರುವಂತಹ ಅಂಶ ಬೆಳಕಿಗೆ ಬಂದಿರುವಂತದ್ದು. ಒಟ್ಟು 5 ಜನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಆ ಎಲ್ಲ ಆಧಾರದ ಮೇಲೆ ತನಿಖಾ ತಂಡ ಇದೀಗ ಮುಂದುವರೆದ ಭಾಗವಾಗಿ ಮತ್ತಷ್ಟು ತನಿಖೆ ಚುರುಕುಗೊಳಿಸಿ ಈ ಒಂದು ಏನು ತನಿಖೆಯ ಭಾಗವಾಗಿ ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಪೊಲೀಸರು ಕೂಡ ಇರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ತನಿಖೆಗೆ ವಿರೋಧ ವ್ಯಕ್ತವಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈ ಒಂದು ತನಿಖೆ ಸಂದರ್ಭದಲ್ಲಿ ಬಳಸಿಕೊಂಡಿರುವಂತದ್ದು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಇದೀಗ ಪೊಲೀಸ್ ಅಧಿಕಾರಿಗಳು ಕೂಡ ಆತನ ಅಕ್ರಮ್ನ ಮನೆಯ ಹೊರಭಾಗದಲ್ಲಿ ಬೀಡು ಬಿಟ್ಟಿರುವಂತದ್ದು. ಇನ್ನು ಈ ಒಂದು ಅಕ್ರಮ್ ಏನಿದ್ದಾನೆ ಆತ ಈ ಒಂದು ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖ ಪಾತ್ರ ವಹಿಸಿದ್ದ ಅನ್ನುವಂಥದ್ದು ಕೂಡ ಇದೀಗ ತನಿಖೆಯ ವೇಳೆಯಲ್ಲಿ ತಿಳಿದು ಬಂದಿರುವಂತದ್ದು. ಹಾಗಾಗಿಯೇ ಎಸ್ಐಟಿ ಅಧಿಕಾರಿಗಳು ಆತನ ಬೆನ್ನು ಬಿದ್ದಿರುವಂತದ್ದು. ಆತನನ್ನ ಕೂಡ ಏನು ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಅಧಿಕಾರಿಗಳು ಇದೀಗ ಬೆಂಗಳೂರಿನಲ್ಲಿ ಒಂದು ತಂಡ ಎಸ್ಐಟಿ ತಂಡ ಏನಿದೆ ಅದು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಸದ್ಯ ಆತನ ಮನೆಯಲ್ಲಿ ಅಕ್ರಮ್ನ ಪತ್ನಿ ಮತ್ತೆ 3 ಜನ ಮಕ್ಕಳು ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಎಸ್ಐಟಿ ತನಿಖಾ ತಂಡದ ಎಸ್ಪಿ ಅವರೇ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್. ಜಿಲ್ಲೆಯಲ್ಲಿ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ತೀವ್ರಗೊಳಿಸಿದೆ. ಆರೋಪಿ ಅಕ್ರಮ್ ಮನೆಯಲ್ಲಿ ಸಾವಿರಾರು ವೋಟರ್ ಐಡಿಗಳು ಪತ್ತೆಯಾಗಿದೆ. ಇದರಿಂದ ಕೇಸ್ಗೆ ಮತ್ತೊಂದು ಮಹತ್ವದ ತಿರುವು ಸಿಗ್ತಾ ಇದೆ. ಹಾಗಿದ್ರೆ ಎಸ್ಐಟಿ ತನಿಖೆಯಲ್ಲಿ ಇನ್ನೂ ಏನೇನು ಮಹತ್ವದ ದಾಖಲೆಗಳು ಸಿಕ್ಕಿದೆ, ಏನೇನಾಗ್ತಾ ಇದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಆಳಂದ್ ವಿಧಾನಸಭಾ ಕ್ಷೇತ್ರದ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು 2ನೇ ದಿನದ ತನಿಖೆ ಮುಂದುವರಿಸಿರುವಂತದ್ದು. ಇವತ್ತು ಕಲಬುರಗಿ ನಗರದ ಜಂಜಂ ಕಾಲನಿಯ ಅಕ್ರಮ್ನ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ದಾಳಿ ಮಾಡಿರುವಂತದ್ದು. ಈಗಾಗಲೇ ಎಸ್ಐಟಿ ಎಸ್ಪಿ ಶುಭಾನ್ವಿತ ಮತ್ತೆ ಡಿವೈಎಸ್ಪಿ ಅಸ್ಲಂ ಪಾಷಾ ನೇತೃತ್ವದ ತಂಡ ಈ ಒಂದು ಮನೆಗೆ ಬಂದಿರುವಂತದ್ದು. ಅವರ ವೆಹಿಕಲ್ಗಳು ಕೂಡ ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇರುವಂತದ್ದು. ಇದು ಎಸ್ಐಟಿ ಅಧಿಕಾರಿಗಳು ಬಂದಿರುವಂತಹ ವೆಹಿಕಲ್ಗಳಾಗಿರುವಂತದ್ದು. ಇನ್ನು ಈ ಭಾಗದಲ್ಲಿ ಏನು ಆತನ ಮನೆ ಏನಿದೆ ಆ ಮನೆಯ ಮೇಲೆ ಇದೀಗ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜಂಜಂ ಕಾಲನಿಯ ನಿವಾಸದ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿ ನಡೆಸಿ ಮನೆಯಲ್ಲಿರುವಂತಹ ಸಾಕಷ್ಟು ಮಹತ್ವದ ದಾಖಲಾತಿಗಳನ್ನು ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟು ನಿನ್ನೆ 5 ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ದಾಳಿಯನ್ನು ನಡೆಸಿತ್ತು. ದಾಳಿ ಸಂದರ್ಭದಲ್ಲಿ ಸಾಕಷ್ಟು ವೋಟರ್ ಐಡಿಗಳು ಕೂಡ ಪತ್ತೆಯಾಗಿರುವಂತದ್ದು ಮತ್ತೆ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವೂ ಕೂಡ ವಶಕ್ಕೆ ಪಡಿಸಿಕೊಂಡಿರುವಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಮುಂದುವರೆದ ಭಾಗವಾಗಿ ಏನು ಆ ಒಂದು ಅಸ್ಲಾಂನ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಅಕ್ರಮ್ನ ಮನೆ ಏನಿದೆ ಇದು ಮನೆಯಲ್ಲಿರುವಂತಹ ಏನು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಸಾಕಷ್ಟು ಮಹತ್ವದ ಕಡತಗಳು ಕೂಡ ಲಭ್ಯವಾಗಿರುವಂತಹ ಅಂಶ ಬೆಳಕಿಗೆ ಬಂದಿರುವಂತದ್ದು. ಒಟ್ಟು 5 ಜನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಆ ಎಲ್ಲ ಆಧಾರದ ಮೇಲೆ ತನಿಖಾ ತಂಡ ಇದೀಗ ಮುಂದುವರೆದ
ಭಾಗವಾಗಿ ಮತ್ತಷ್ಟು ತನಿಖೆ ಚುರುಕುಗೊಳಿಸಿ ಈ ಒಂದು ಏನು ತನಿಖೆಯ ಭಾಗವಾಗಿ ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಪೊಲೀಸರು ಕೂಡ ಇರುವಂತದ್ದು ಅಂದ್ರೆ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ತನಿಖೆಗೆ ವಿರೋಧ ವ್ಯಕ್ತವಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈ ಒಂದು ತನಿಖೆ ಸಂದರ್ಭದಲ್ಲಿ ಬಳಸಿಕೊಂಡಿರುವಂತದ್ದು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಇದೀಗ ಪೊಲೀಸ್ ಅಧಿಕಾರಿಗಳು ಕೂಡ ಆತನ ಅಕ್ರಮ್ನ ಮನೆಯ ಹೊರಭಾಗದಲ್ಲಿ ಬೀಡು ಬಿಟ್ಟಿರುವಂತದ್ದು. ಇನ್ನು ಈ ಒಂದು ಅಕ್ರಮ್ ಏನಿದ್ದಾನೆ ಆತ ಈ ಒಂದು ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖ ಪಾತ್ರ ವಹಿಸಿದ್ದ ಅನ್ನುವಂಥದ್ದು ಕೂಡ ಇದೀಗ ತನಿಖೆಯ ವೇಳೆಯಲ್ಲಿ ತಿಳಿದು ಬಂದಿರುವಂತದ್ದು. ಹಾಗಾಗಿಯೇ ಎಸ್ಐಟಿ ಅಧಿಕಾರಿಗಳು ಆತನ ಬೆನ್ನು ಬಿದ್ದಿರುವಂತದ್ದು. ಆತನನ್ನ ಕೂಡ ಏನು ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಅಧಿಕಾರಿಗಳು ಇದೀಗ ಬೆಂಗಳೂರಿನಲ್ಲಿ ಒಂದು ತಂಡ ಎಸ್ಐಟಿ ತಂಡ ಏನಿದೆ ಅದು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಸದ್ಯ ಆತನ ಮನೆಯಲ್ಲಿ ಅಕ್ರಮ್ನ ಪತ್ನಿ ಮತ್ತೆ 3 ಜನ ಮಕ್ಕಳು ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಎಸ್ಐಟಿ ತನಿಖಾ ತಂಡದ ಎಸ್ಪಿ ಅವರೇ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್. ಜಿಲ್ಲೆಯಲ್ಲಿ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ತೀವ್ರಗೊಳಿಸಿದೆ. ಆರೋಪಿ ಅಕ್ರಮ್ ಮನೆಯಲ್ಲಿ ಸಾವಿರಾರು ವೋಟರ್ ಐಡಿಗಳು ಪತ್ತೆಯಾಗಿದೆ. ಇದರಿಂದ ಕೇಸ್ಗೆ ಮತ್ತೊಂದು ಮಹತ್ವದ ತಿರುವು ಸಿಗ್ತಾ ಇದೆ. ಹಾಗಿದ್ರೆ ಎಸ್ಐಟಿ ತನಿಖೆಯಲ್ಲಿ ಇನ್ನೂ ಏನೇನು ಮಹತ್ವದ ದಾಖಲೆಗಳು ಸಿಕ್ಕಿದೆ, ಏನೇನಾಗ್ತಾ ಇದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಆಳಂದ್ ವಿಧಾನಸಭಾ ಕ್ಷೇತ್ರದ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು 2ನೇ ದಿನದ ತನಿಖೆ ಮುಂದುವರಿಸಿರುವಂತದ್ದು. ಇವತ್ತು ಕಲಬುರಗಿ ನಗರದ ಜಂಜಂ ಕಾಲನಿಯ ಅಕ್ರಮ್ನ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ದಾಳಿ ಮಾಡಿರುವಂತದ್ದು. ಈಗಾಗಲೇ ಎಸ್ಐಟಿ ಎಸ್ಪಿ ಶುಭಾನ್ವಿತ ಮತ್ತೆ ಡಿವೈಎಸ್ಪಿ ಅಸ್ಲಂ ಪಾಷಾ ನೇತೃತ್ವದ ತಂಡ ಈ ಒಂದು ಮನೆಗೆ ಬಂದಿರುವಂತದ್ದು. ಅವರ ವೆಹಿಕಲ್ಗಳು ಕೂಡ ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇರುವಂತದ್ದು. ಇದು ಎಸ್ಐಟಿ ಅಧಿಕಾರಿಗಳು ಬಂದಿರುವಂತಹ ವೆಹಿಕಲ್ಗಳಾಗಿರುವಂತದ್ದು. ಇನ್ನು ಈ ಭಾಗದಲ್ಲಿ ಏನು ಆತನ ಮನೆ ಏನಿದೆ ಆ ಮನೆಯ ಮೇಲೆ ಇದೀಗ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜಂಜಂ ಕಾಲನಿಯ ನಿವಾಸದ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿ ನಡೆಸಿ ಮನೆಯಲ್ಲಿರುವಂತಹ ಸಾಕಷ್ಟು ಮಹತ್ವದ ದಾಖಲಾತಿಗಳನ್ನು ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟು ನಿನ್ನೆ 5 ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ದಾಳಿ ನಡೆಸಿತ್ತು. ದಾಳಿ ಸಂದರ್ಭದಲ್ಲಿ ಸಾಕಷ್ಟು ವೋಟರ್ ಐಡಿಗಳು ಕೂಡ ಪತ್ತೆಯಾಗಿರುವಂತದ್ದು ಮತ್ತೆ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವೂ ಕೂಡ ವಶಕ್ಕೆ ಪಡಿಸಿಕೊಂಡಿರುವಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಮುಂದುವರೆದ ಭಾಗವಾಗಿ ಏನು ಆ ಒಂದು ಅಸ್ಲಾಂನ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಅಕ್ರಮ್ನ ಮನೆ ಏನಿದೆ ಇದು ಮನೆಯಲ್ಲಿರುವಂತಹ ಏನು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಸಾಕಷ್ಟು ಮಹತ್ವದ ಕಡತಗಳು ಕೂಡ ಲಭ್ಯವಾಗಿರುವಂತಹ ಅಂಶ ಬೆಳಕಿಗೆ ಬಂದಿರುವಂತದ್ದು. ಒಟ್ಟು 5 ಜನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖಾ ತಂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಆ ಎಲ್ಲ ಆಧಾರದ ಮೇಲೆ ತನಿಖಾ ತಂಡ ಇದೀಗ ಮುಂದುವರೆದ ಭಾಗವಾಗಿ ಮತ್ತಷ್ಟು ತನಿಖೆ ಚುರುಕುಗೊಳಿಸಿ ಈ ಒಂದು ಏನು ತನಿಖೆಯ ಭಾಗವಾಗಿ ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಪೊಲೀಸರು ಕೂಡ ಇರುವಂತದ್ದು ಅಂದ್ರೆ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ತನಿಖೆಗೆ ವಿರೋಧ ವ್ಯಕ್ತವಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈ ಒಂದು ತನಿಖೆ ಸಂದರ್ಭದಲ್ಲಿ ಬಳಸಿಕೊಂಡಿರುವಂತದ್ದು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಇದೀಗ ಪೊಲೀಸ್ ಅಧಿಕಾರಿಗಳು ಕೂಡ ಆತನ ಅಕ್ರಮ್ನ ಮನೆಯ ಹೊರಭಾಗದಲ್ಲಿ ಬೀಡು ಬಿಟ್ಟಿರುವಂತದ್ದು. ಇನ್ನು ಈ ಒಂದು ಅಕ್ರಮ್ ಏನಿದ್ದಾನೆ ಆತ ಈ ಒಂದು ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖ ಪಾತ್ರ ವಹಿಸಿದ್ದ ಅನ್ನುವಂಥದ್ದು ಕೂಡ ಇದೀಗ ತನಿಖೆಯ ವೇಳೆಯಲ್ಲಿ ತಿಳಿದು ಬಂದಿರುವಂತದ್ದು. ಹಾಗಾಗಿಯೇ ಎಸ್ಐಟಿ ಅಧಿಕಾರಿಗಳು ಆತನ ಬೆನ್ನು ಬಿದ್ದಿರುವಂತದ್ದು. ಆತನನ್ನ ಕೂಡ ಏನು ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಅಧಿಕಾರಿಗಳು ಇದೀಗ ಬೆಂಗಳೂರಿನಲ್ಲಿ ಒಂದು ತಂಡ ಎಸ್ಐಟಿ ತಂಡ ಏನಿದೆ ಅದು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಸದ್ಯ ಆತನ ಮನೆಯಲ್ಲಿ ಅಕ್ರಮ್ನ ಪತ್ನಿ ಮತ್ತೆ 3 ಜನ ಮಕ್ಕಳು ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಎಸ್ಐಟಿ ತನಿಖಾ ತಂಡದ ಎಸ್ಪಿ ಅವರೇ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್.